ಇವಾಗ ನಮ್ಮ ಎಲ್ಲರ ತಲೆಯಲ್ಲೇನೋ ಇಂಟರ್ನ್ಶಿಪ್ ಅಂದರೆ ಮೀನ್ಸ್ ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಇಂಟರ್ನ್ಶಿಪ್ ಅಂದರೆ ಹೆಂಗಿರುತ್ತೆ, ಲೈಕ್ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಇಂಜಿನಿಯರ್ಸ್ ಇರ್ತಾರೆ, ಒಳ್ಳೊಳ್ಳೆ ಟಾಪ್ ಕಂಪನೀಸ್ ಇರ್ತವೆ, ನಮಗೆ ಚೆನ್ನಾಗಿ ಡೈಲಿ ಟ್ರೈನ್ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಏನೋ ನಮ್ಮದೊಂದು ಇಮ್ಯಾಜಿನೇಷನ್ ಇರುತ್ತೆ, ಒಂದು ಸ್ಟೋರಿ ಇರುತ್ತೆ, ಒಂದು ಇಮ್ಯಾಜಿನ್ ಸ್ಟೋರಿ ಇರುತ್ತೆ, ಹಿಂಗಿರುತ್ತೆ ನಮ್ಮ ಗ್ರಾಫ್, ಹಿಂಗೆ ಇರುತ್ತೆ, ಚೆನ್ನಾಗಿ ಕಲಿತೀವಿ, ಹಿಂಗೆ ಹೋಗ್ತೀವಿ ಅಂತ ಇರುತ್ತೆ. ಬಟ್ ಆ ಇಂಟರ್ನಿಗೂ ಈ ಸೈಡ್ ರಿಯಾಲಿಟಿಗೂ ಈ ಡಿಫರೆನ್ಸ್ ಏನು, ನಾವು ಅಂದ್ಕೊಳೋದೇನೋ ಅಲ್ಲಿ ಆಗೋದೇನು ಅಂತ ಇವತ್ತು ನಾನು ಪೂರ್ತಿ ಡೀಟೇಲಾಗಿ ತೋರಿಸ್ತೀವಿ. ವಿತ್ ಎಕ್ಸಾಂಪಲ್ ಲೈವ್ ಪ್ರೂಫಲ್ಲಿ ತೋರಿಸ್ತೀನಿ ನಾನು ಏನು ಹೆಂಗಿರುತ್ತೆ ಅಂತ. ಮೀನ್ಸ್ ನಾನು ಬಂದಿರೋ ಕಂಪ್ನಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ, ನಮ್ಮ ಕಂಪ್ನಿ ನಮ್ದಲ್ಲ, ಆ ಬಂದಿರೋ ನಾವಿಲ್ಲಿ ಇಂಟರ್ನ್ಶಿಪ್ ಮಾಡ್ತಿರೋ ಕಂಪ್ನಿನೂ ತುಂಬ ಚೆನ್ನಾಗಿದೆ. ಬಟ್ ಡಿಫ್ರೆನ್ಸ್ ಹೊಡಿತಾರೆ. ನಾವು ಯಾವುದೇ ಕಂಪ್ನಿಗೆ ಹೋದ್ರು ಕೂಡ, ನಾವು ಯಾವುದೇ ಸೆಕ್ಟರ್ಗೆ ಹೋದ್ರು ಕೂಡ ನಾವು ಅಂದ್ಕೊಳೋದು ಒಂದು, ಅದಾಗೋದೇ ಒಂದು. ಸೊ ಅದನ್ನು ನಾನು ತೋರಿಸ್ತೀನಿ. ಏನು ಇಂಟರ್ನ್ಶಿಪ್ ವರ್ಸಸ್ ಸೈಡ್ ರಿಯಾಲಿಟಿ ಏನು, ಇಂಟರ್ನ್ಶಿಪ್ ನಮ್ಮ ತಲೆಯಲ್ಲಿ ಏನಿತ್ತು ಅದೆಲ್ಲ ಎಕ್ಸಾಂಪಲ್ ಪ್ರೂಫ್ ಕೊಡ್ತಾ ಹೋಗ್ತೀವಿ, ನೀವು ನೋಡ್ತಾ ಇದ್ದೀವಿ ಅಷ್ಟೇ. ಓಕೆನಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಗೈಸ್, ಇವಾಗ ಸೈಟಲ್ಲಿ ಇದ್ದೀನಿ, ನೋಡ್ಬೋದು, ಬಿಲ್ಡಿಂಗಲ್ಲಿ ಇದ್ದೀನಿ. ಬನ್ನಿ ಹೋಗೋಣ. ಯಾರೇ ವರ್ಕರ್ಸ್ ಇದ್ದಾರೆ, ಏನು ಮಾಡ್ತಾವ್ರೆ, ಇದ್ದಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ವರ್ಕರ್ಸ್ ಎಲ್ಲಿದ್ದಾರೆ ಗೊತ್ತಾ? ವರ್ಕರ್ಸಲ್ಲಿ ಕೂತಾರೆ ನೋಡ್ರಿ. ಟೋಟಲ್ಲು 9 ಜನ ಇದ್ದಾರೆ ವರ್ಕರ್ಸ್ ಬರ್ತಾರೆ ನೋಡ್ರಿ. ಇವಾಗ 1 2 1 ಬಂದರು. ಕರೆಕ್ಟಾಗಿ ನಾನು ಹೇಳ್ದಂಗೆ 9 ಗಂಟೆ ಸ್ಟಾರ್ಟ್ ಮಾಡ್ತಾರೆ. ಗೈಸ್, ಇವಾಗ ಮೇಲೆ ಹೋಗ್ತಿದ್ದೀವಿ ನೋಡಿ, ಕೆಳಗಿದ್ವಿ, ಈಗ ಮೇಲೆ ಹೋಗ್ತಿದ್ದೀವಿ. ಬರ್ರಿ, ಕ್ಯೂರಿಂಗ್ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಪೈಪು ಕೆಳಗೆ ಇಲ್ಲಿ ಬಿಟ್ಟಾರೆ ನೋಡ್ರಿ, ಇದು ಸ್ಲ್ಯಾಬು, 3rd ಫ್ಲೋರ್ ಸ್ಲ್ಯಾಬ್ ಇದು. ಇವಾಗ ಕೆಲಸ ಸ್ಟಾರ್ಟ್ ಆಗಿದೆ. 9 ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ಇಲ್ಲಿ ನೆನ್ನೆ ಎಲ್ಲ ಕಾಲಮ್ ಮಾಡಿರ್ತಾರಲ್ಲ, ಆ ಕಾಲಮ್ದು ಯಾವುದದು ಹನಿಕೊಂಬ್ ಬಂದಿರುತ್ತೆ. ಹನಿಕೊಂಬ್ ಅಂದರೆ ಫಾರ್ ಎಕ್ಸಾಂಪಲ್, ಹನಿಕೊಂಬ್ ಅಂದರೆ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ. ಅಲ್ಲಿ ಕಾಣುತ್ತೆ ನೋಡ್ರಿ, ಈ ಥರ ಕಾಂಕ್ರೀಟ್ ಫಿಲ್ ಮಾಡಿದ್ಮೇಲೆ ಆ ಥರ ಆ ರೆಡ್ ಕಲರ್ ಇದಾವಲ್ಲ ಶಟರಿಂಗು, ಅದು ರಿಮೂವ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದರೆ ಮತ್ತೆ ಅವತ್ತು ಸಿಮೆಂಟ್ ಮಾರ್ಟರ್ ತೊಗೊಂಬಿಟ್ಟು ಈ ಥರ ನೀಟಾಗಿ ಫಿಲ್ ಮಾಡ್ತಾರೆ. ಇವಾಗ ಮತ್ತೆ ಆಫೀಸಿಗೆ ಬಂದ್ವಿ ನೋಡ್ರಿ, ಡ್ರಾಯಿಂಗ್ಸ್ ಇದ್ದಾವೆಲ್ಲ ಇಲ್ಲಿ. ಈ ಡ್ರಾಯಿಂಗ್ ಇದೈತಲ್ಲ, ಏನು RC ಡೀಟೇಲ್ಸ್ ಆಫ್ 2nd ಫ್ಲೋರ್ ರೂಫ್ ಸ್ಲ್ಯಾಬ್. ನಾವಿವತ್ತು ಈ ಪಾರ್ಟಿಂದು ಇದಾಗಿದೆ ಆಲ್ರೆಡಿ. ಈ ಪಾರ್ಟ್ 1st ಫ್ಲೋರ್ 2nd ಫ್ಲೋರ್ದು ಯಾವುದು BBS ತೆಗಿಬೇಕು. BBS ಅಂದರೆ ಏನು? ಬಾರ್ ಬೆಂಡಿಂಗ್ ಶೆಡ್ಯೂಲ್. ಮೀನ್ಸ್ ನಮಗೆ ಎಷ್ಟು ಟನ್ಸ್ ಅಥವಾ ಎಷ್ಟು ನಮಗೆ ರಾಡ್ಸ್ ಬೇಕು ಅಂತ, ರಾಡ್ಗಳು ಸ್ಟೀಲ್ ಎಷ್ಟು ಸ್ಟೀಲ್ ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು ಬೈ ಕ್ಯಾಲ್ಕುಲೇಷನ್. ಓಕೆನಾ? ಈಗೊಂದು ಸಿನಿಮೆಟಿಕ್ ವಿಡಿಯೋ ಬಂತಲ್ಲ ನಂದು, ಒಳ್ಳೆಯ ಪಾಸಿಸಮ್ಮು, ಆಮೇಲೆ ಒಳ್ಳೆ ಹ್ಯಾಂಡ್ ಔಟ್ ನನ್ನ ಕೈಲೆಲ್ಲ ಇರೋದು, ಆಮೇಲೆ ಒಳ್ಳೆ ಡ್ರಾಯಿಂಗ್ಸ್ ಹಿಡ್ಕೊಂಡು ಒಳ್ಳೆ ಪಾಸ್ ಥರ, ನಾನೇ ಇಂಜಿನಿಯರ್ ಹತ್ರ ನಾನೇ ಏನೋ ಬಿಲ್ಡಿಂಗ್ ಕಟ್ಟಿರೋ ಥರ ಬಿಲ್ಡಪ್. ಅದು ನಾವು ಅಂದ್ಕೊಂಡಿದ್ದು. ಐ ಥಾಟ್ ದಟ್ ಇಂಟರ್ನ್ಶಿಪ್ ವಾಸ್ ಲೈಕ್ ದ್ಯಾಟ್, ವಿಲ್ ಬಿ ಲೈಕ್ ದ್ಯಾಟ್ ಅಂತ ಅಂದ್ಕೊಂಡೆ. ಬಟ್ ಅಂದ್ಕೊಂಡಿದ್ದೆ ನಾನು, ಬಟ್ ಇಟ್ಸ್ ನಾಟ್. ಅದಲ್ಲ, ರಿಯಾಲಿಟಿ ಅನ್ನಂತ ನಾನು ತೋರಿಸ್ತೀನಿ. ಸೈಟ್ ಇಂಜಿನಿಯರ್ ಬರಲಿ, ಅವ್ರು ಬಂದಾಗ ನನ್ನ ಕೆಲಸ ಏನು, ನಮ್ದು ಹೆಂಗಿರುತ್ತೆ ಇಂಟರ್ನ್ಶಿಪ್ ಅಂತ ನಾನು ತೋರಿಸ್ತೀನಿ. ಗೈಸ್, ಸೊ ನನಗೆಲ್ಲ BBS ಮಾಡಿದ್ವಿ. ಈಗ ಸೈಟಿಗೆ ಹೋಗ್ಬಿಟ್ಟು ಸೈಟ್ ಹಂಗೆ ಸ್ವಲ್ಪ ವಿಸಿಟ್ ಕೊಟ್ಟು ಬರೋಣ. ಇಲ್ಲಿ ಬ್ಲಾಕ್ ವರ್ಕು ಲಿಫ್ಟು ಮುಗಿಯೋಕ್ಕೆ ಬಂದಿತ್ತೆ.
ನೋಡ್ರಿ ಇಷ್ಟಾಗಿದೆ ಇವಾಗ ಬ್ಲಾಕ್ ವರ್ಕ್ ಲಿಫ್ಟ್. ಇದು ಕಮರ್ಷಿಯಲ್ ಲಿಫ್ಟ್ ಆಗ್ತಾ ಇದೆ. ಲಿಫ್ಟ್ ವರ್ಕ್ ಲಿಫ್ಟ್ ಆಲ್ ಬ್ಲಾಕ್ ವರ್ಕ್ ಆಯ್ತು. ಇಲ್ಲಿ ಕೆಳಗೆ ಏನೋ ಕಟಿಂಗ್ ಮಾಡ್ತಾವ್ರೆ, ಬನ್ನಿ ಇಲ್ಲಿ. ಗೈಸ್ ಇವಾಗ ಊಟ ಮಾಡೋ ಸಮಯ. ನಂದು ಚಿತ್ರಾನ್ನ, ಇವಳ್ದು ಏನದು ಸ್ಪೆಷಲ್ ರೈಸು, ಅವಂದು ಗೋಬಿ ರೈಸು. ನೋಡ್ರಿ ಡಯಟ್ ಇನ್ನೊಂದೆ. ಗೈಸ್ ಇವಾಗ ಕಾಲಮ್ದು ಶೆಟ್ರಿಂಗ್ ಬಿಚ್ಚಿದ್ರು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ನೋಡ್ರಿ ಈ ತರ ಬಿಚ್ತಾರೆ. ಕಾಲಮ್ ಕಾಂಕ್ರೀಟ್ ಹಾಕ್ಬೇಕಾರೆ ಅದನ್ನ ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಕಾಂಕ್ರೀಟ್ ಹಾಕ್ತಾರೆ. ಈ ತರ ಇದೆಲ್ಲ ಸೆಟ್ ಆದ್ಮೇಲೆ ಈ ತರ ಬಿಚ್ತಾರೆ. ಇದನ್ನ ಬಿಚ್ಚಿದ್ದಾರೆ. ಗೈಸ್ ನೋಡ್ರಿ ಇಷ್ಟೇ ಕೆಲಸ ಇರುತ್ತೆ ತುಂಬಾ. ನಾವ್ ಹೆಂಗೆ ಮಾಡ್ತೀನೋ ನಾವ್ ಹಂಗೆ ಕೆಲಸ ಇದೆ. ಇಂಟರ್ನ್ಶಿಪ್ ವರ್ಸಸ್ ಸೈಟ್ ರಿಯಾಲಿಟಿ. ನೋಡ್ರಿ ಹೆಂಗಿದೆ ನಮ್ಮ ಸೈಟ್. ಎಲ್ಲ ಅಲ್ಟೆ ಹೊಡಿತವ್ರೆ. ಮಾಡ್ರಿ ಅಂದ್ರೆ ಮಾಡದೆಲ್ಲ ಮಾಡ್ತಾರೆ. ನಾವು ಹಾಕಿರೋ ಟೈಗರ್ ಶೋ ಎಷ್ಟು ಗಟ್ಟಿ ಅಂತ ನೋಡ್ತೀರಾ? ಟೆಸ್ಟ್ ಮಾಡ್ಬೇಕಾ? ಕೊಡಿ, ಸುತ್ತಿ ಕೊಡಿ. ಇಲ್ಲಿ ಹ್ಯಾಮರ್ ಕೊಡು. ಹ್ಯಾಮರ್ ಇದೆ ಇಲ್ಲಿ. ಶೋ ಇದೆ, ಟೈಗರ್ ಶೋ ನೋಡ್ರಿ. ಬ್ರ್ಯಾಂಡ್ ಟೈಗರ್ ಅದು ಮಾತ್ರ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಶೂ ಮಾತ್ರ. ನಿಜ ಹೇಳ್ತೇನೆ ನೋಡ್ರಿ, ನಾನ್ ಸುಳ್ಳು ಹೇಳಿದ್ರೆ. ಇಷ್ಟು ಗಟ್ಟಿದೆ ನೋಡ್ರಿ. ಗಾಯ್ಸ್ ಇದರಲ್ಲಿ ಫೋನ್ ಇದೆ. ಇದು ಈ ಲೇಡಿದು ಫೋನು. ಅದು ಎಷ್ಟು ಗಟ್ಟಿದೆ ಅಂದ್ರೆ ಫೋನು ಸೋಲ. ಹೌದು, ಇದು ಹೆಲ್ಮೆಟ್ ಎಷ್ಟು ಗಟ್ಟಿದೆ ಹೆಲ್ಮೆಟ್ ನೋಡಿ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ಅದ್ರ ಮೇಲೆ ಅದು ಎಷ್ಟು ಜೋರಾಗಿ ಹೊಡೆದ್ರು ಫೋನ್ ಏನಾಗಲ್ಲ. ಏನಾದ್ರೆ ವಾಪಸ್ ಫೋನ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಿದ್ದೆ ಹೇಳ್ತೈತೆ ಆದರೂ ವರ್ಕ್ ಮಾಡಬೇಕು. ನೋಡಿ ಇವೆಲ್ಲ ಬೇಸಿಕ್ BVS ಬಾರ್ ಬೈಡಿಂಗ್ ಸ್ಟೂಡೆಂಟ್ ಇರ್ಬೇಕಂದ್ರೆ ಇವೆಲ್ಲ ಬೇಸಿಕ್. ಏನೇನ್ ಮಾಡ್ಬೇಕು ಅಂತ ಇವೆಲ್ಲ. ಗೈಸ್ ಏನಂದ್ರೆ ನಾನು ಈ ಬೇಗ ಬಂದೆ ಮನೆಗೆ, ಆಕ್ಚುಲಿ PGಗೆ. ಊರಿಗೆ ಹೋಗೋ ಟೆನ್ಷನ್ ಅಲ್ಲಿ ವ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ನಂಗೆ ನೆನಪೇ ಇಲ್ಲ ವ್ಲಾಗ್ ಮಾಡೋದು. ಸೊ ಇವಾಗ ನೆನಪಾಯ್ತು ವ್ಲಾಗ್ ಮಾಡೋದು. ಓಕೆ, ಬಂದಾಯ್ತು. ಇವತ್ತು ಊರಿಗೆ ಹೋಗ್ತಿದ್ದೀನಿ. ಯಾವ ಊರಿಗೆ ಏನು ಅಂತ ಎಲ್ಲ ಮುಂದೆ ಹೇಳ್ತೀನಿ ಡೀಟೇಲ್ಸು. ಈಗ ಬ್ಯಾಗ್ ಬೇಕಾಗಿದೆ, ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ನಮ್ಮ ಕಜಿನ್ ರೂಮಿಗೆ ಹೋಗೋಣ. ಅವನು ವರ್ಕ್ ಮುಗಿಸ್ಕೊಂಡು 2 ಅವರ್ ಮುಂಚೆ ಇಲ್ಲಿ 2 ಅವರ್ ಬೇಗ ಹೋಗ್ತೀನಿ ಅಂತ ಕೇಳ್ಬಿಟ್ಟು ಬರ್ತಾವನೆ. ಇವಾಗ ನಾವು ನಮ್ಮ ಕಜಿನ್ ರೂಮಿಗೆ ಬಂದೆ. ಇವ್ರ ರೂಮು. ನಮಸ್ಕಾರ ಗಂಡು. ಗಂಡು ನಾನು ರೂಮು. ಹೆವಿ ಟ್ರಾಫಿಕ್ ಇತ್ತಪ್ಪ. ತಲೆಯೆಲ್ಲ ನೋವು ಬಂತು. ಆ ಬಿಸಿಲಿಗೆ ಆ ಫೋನ್ ಹಿಡ್ಕೊಂಡು ಇಲ್ಲಿ ಕೆಳಗೆ ಮ್ಯಾಪ್ ನೋಡ್ಕೊಂಡು ಬರೋದೇ ಇಷ್ಟೊಂಥರ ಹಿಂಸೆ ಆಗ್ಬಿಡುತ್ತೆ. ಬಂದು ಫ್ರೆಶ್ ಅಪ್ ಆಗಿ ಆರಾಮ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಬಚ್ಚು ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕನ್ಫರ್ಮ್ ಆಯಿತು, ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:30 ಹಂಗೆ ಕಾರ್ ಬರುತ್ತೆ. ಅದರಲ್ಲಿ ಹೋಗೋದು. ಕಾರಲ್ಲಿ ಹೋಗೋದು ಕನ್ಫರ್ಮ್ ಆಯಿತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸಾಕನ್ಸುತ್ತೆ. ಇನ್ನೂ ನಿನ್ ಜೊತೆ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಹೇಳಿದ್ರೆ ಇವತ್ತು ಕಂಟೆಂಟ್ ಚೆನ್ನಾಗಿತ್ತು. ಇಂಟರ್ನ್ ವರ್ಸಸ್ ಸೈಟ್ ರಿಯಾಲಿಟಿ ಹೆಂಗಿತ್ತು ಅಂತ. ಆ ಡಿಫ್ರೆನ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ಇದೇ ಥರ ಬ್ಲಾಗ್ ಬೇಕು ಅಂದರೆ, ಕಂಟೆಂಟ್ ಬೇಕು ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡಿಫ್ರೆಂಟ್ ಕಂಟೆಂಟ್ ಕೊಡ್ತಾ ಹೋಗ್ತೀನಿ. ಇಂಟರ್ನ್ಶಿಪ್ ಬಗ್ಗೆ ಇದೇ ಥರ ಇನ್ನೂ ಇಂಟರ್ನ್ಶಿಪ್ ಬಗ್ಗೆ ಹೇಳ್ತೀನಿ ನೀಟಾಗೆ. ಓಕೆ, ಅಲ್ಲಿವರೆಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.